ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದೆ ಕೆಲಸ, ಹೇಗೆ ನಡೀತಿದೆ? ನೋಡಿ ಇಷ್ಟು ಆರಾಮಾಗಿ ನಡೀತಾ ಇದೆ. ರಾಜಕೀಯದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇದೆಯಾ, ಸೇಫ್ಟಿ ಇಲ್ವಾ? ಸಾಮಾಜಿಕವಾಗಿ ಒಂದು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇದೆಯಾ, ಸೇಫ್ಟಿ ಇಲ್ವಾ? ಇವತ್ತು ಮಾಧ್ಯಮದವರಾಗಿ ನೀವು ಸಂವಿಧಾನದ 4ನೇ ಕಣ್ಣು ನೀವು ಕೇಳಬೇಕು. ಯಾಕಂದರೆ ಇಷ್ಟೊತ್ತಿಗಾಗಲೇ ನೀವು ವೇದಿಕೆಗಳಿಂದ ನಿಮಗೂ ಇನ್ಫಾರ್ಮೇಷನ್ ಬಂದಿರುತ್ತೆ. ಹೆಣ್ಣು ಮಕ್ಕಳನ್ನ RSS ಅವರಾಗಲಿ BJP ಅವರಾಗಲಿ ಎಷ್ಟು ಕೆಳಮಟ್ಟದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಪ್ರಶ್ನೆ ಮಾಡಬೇಕು. ಹೆಣ್ಣು ಮಕ್ಕಳು ನಿಜವಾಗ್ಲೂ ಯಾರ ಹಂಡರಲ್ಲಿ, ಯಾರ ನಾಯಕತ್ವದ ಹಂಡರಲ್ಲಿ ಸೇಫ್ ಆಗಿರ್ತಾರೆ, ಸೇಫ್ ಆಗಿರಲ್ಲ ಅನ್ನೋದನ್ನ. ಭಾರತಾಂಬೆ ಕೂಡ ಒಂದು ಹೆಣ್ಣೆ. ಭಾರತಾಂಬೆ ಹೆಣ್ಣೆ. ಇವತ್ತು ನೀವು ನೋಡ್ಬೋದು RSS ಸಂಚಾಲಕರಾಗಿರ್ತಕ್ಕಂತಹ ಕಲ್ಲಡ್ಕ ಅವರು ನಿನ್ನೆ ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಹೆಣ್ಣು ಮಕ್ಕಳು ಬರೀ 1-2 ಮಕ್ಕಳನ್ನ ಹೆರೋದಲ್ಲ, ಸಾಲಾಗಿ ಮಕ್ಕಳನ್ನ ಹೆರಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಾರೆ. ಮೊದಲು ನೀವು ಕೇಳಬೇಕು ಆತನಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇವ್ರ ಪ್ರಕಾರ, BJP ಅವ್ರ ಪ್ರಕಾರ ಅಥವಾ RSSನವ್ರ ಪ್ರಕಾರ ಹೆಣ್ಣು ಮಗು ಇರ್ತಕ್ಕಂಥ ಒಂದು ಯಂತ್ರನಾ? ಅವಳಿಗೆ ಭಾವನೆಗಳಿಲ್ವಾ? ಅದನ್ನು ಹೇಳಿ ಕೇಳಿ ಈತ ಯಾರು ನಿರ್ಧರಿಸೋದಕ್ಕೆ, ಅಥವಾ ಈತ ಯಾರು ಸಂದೇಶ ಕೊಡಲಿಕ್ಕೆ? ಈಗ ಕುಟುಂಬ ಅಂತ ಬಂದಾಗ ನಾನು ನನ್ನ ಗಂಡ ಡಿಸೈಡ್ ಮಾಡಬೇಕು ನನಗೆ ಎಷ್ಟು ಜನ ಮಕ್ಕಳು ಬೇಕು ಅನ್ನೋದನ್ನ ಅಲ್ವಾ? ಆ ಮಗುಗೆ ನಾನು ಆರ್ಥಿಕವಾಗಿ, ಸಾಮಾಜಿಕವಾಗಿ ನನಗೆ ಶಕ್ತಿ ಇದೆಯಾ ಸಾಕ್ಲಿಕ್ಕೆ, ಎಜುಕೇಷನ್ ಕೊಡಿಸ್ಲಿಕ್ಕೆ? ಇವತ್ತು ನಿಮಗೆ ಗೊತ್ತು ಸಮಾಜದಲ್ಲಿ ಎಷ್ಟು ಕಾಸ್ಟ್ಲಿ ದುನಿಯಾ. ಇವತ್ತು ನಾನು ಊಟ ಹಾಕ್ಬೋದು, ಮಗುಗೆ ಎಜುಕೇಷನ್ ಕೊಡಿಸೋದು ಎಷ್ಟು ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಇವ್ರ ಪ್ರಕಾರ ಹಾಗಾದ್ರೆ ಏನು, ಮಕ್ಕಳನ್ನ ಹೆತ್ಬಿಟ್ಟು ಬೀದಿಗೆ ಬಿಟ್ಬಿಡ್ಬೇಕು, ಇಲ್ಲ ಇವ್ರ ಥರ ಸಂಘಟನೆಗೆ ಬಿಟ್ಬಿಡ್ಬೇಕು? ನಾವು ಸ್ಕೂಲಿಗೆ ಕಳ್ಸೋದು ಬೇಡ, ಕಾಲೇಜಿಗೆ ಕಳ್ಸೋದು ಬೇಡ, ಆ ವ್ಯಕ್ತಿ ಏನು ನಮ್ಮ ಸಂವಿಧಾನದ ಅಡಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ನಾವು ಮಾರ್ಪಾಡು ಮಾಡೋದು ಬೇಕಾಗಿಲ್ಲ ಹಾಗಾದ್ರೆ ಅಲ್ವಾ? ದುಡ್ಡಿಲ್ಲದೆ ಎಲ್ಲ ಬೆಳೆದು ಬಿಡ್ತಾರ ಮಕ್ಕಳಾಗಾದ್ರೆ? ಹೆಣ್ಣು ಮಕ್ಕಳನ್ನ ನಾಯಿ ಅನ್ನೋ ಒಂದು ಪದ ಬೆಳೆಸು ಹಿಂದೂ ಮುಸ್ಲಿಮ್ಸ್ ಚಿತ್ರವಾಗಿ ನೀವು ಥರ ಇದು ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದ್ದಾರೆ ರೀ. ಅವ್ರು ಹಾಗೆ ರೀ. ಇವತ್ತು CT ರವಿ ಅವರು ತುಂಬಿದ ಸಭೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಪ್ರಾಸ್ಟಿಟ್ಯೂಟ್ ಅಂತ ಬಳಸ್ತಿಲ್ವಾ? ಹೆಣ್ಮಕ್ಳನ್ನ ತುಂಬ ಕೆಳಮಟ್ಟದಲ್ಲಿ ಮಾತನಾಡ್ತಕ್ಕಂಥದ್ದು, ಅವ್ರನ್ನ ಮಾನಸಿಕ ಸ್ಥಿತಿಗಳನ್ನು ಕುಗ್ಗಿಸ್ತಕ್ಕಂಥದ್ದು, ಇದು ಅವರಿಗೆ ಯಾವಾಗಲೂ ರೂಢಿಯಲ್ಲಿರ್ತಕ್ಕಂಥದ್ದು. ಅವ್ರು ಯಾವತ್ತೂ ಸಂವಿಧಾನವನ್ನು ಗೌರವಿಸಿದಿಲ್ಲ. ಯಾವತ್ತೂ ಅವ್ರು ಮನುವಾದಿಗಳೇ. ಅವ್ರ ಪ್ರಕಾರ ಏನೋ ಹೆಣ್ಣುಮಗಳು 4 ಗೋಡೆ ಮಧ್ಯೆ ಸೀಮಿತ, ಮದುವೆ ಮಾಡ್ಕೊಂಡ ನಂತರ ಮಕ್ಕಳು ಚಾಕ್ರಿ ಮಾಡಿಕೊಂಡು 4 ಗೋಡೆ ಮಧ್ಯೆನೇ ಇರಬೇಕು, ಪುರುಷ ಪ್ರಧಾನ ಸಮಾಜವಾಗಿ ಇರಬೇಕು, ಮಹಿಳಾ ಪ್ರಧಾನ ಸಮಾಜವನ್ನ ಅವ್ರು ಯಾವತ್ತೂ ಗೌರವಿಸೋದಿಲ್ಲ. ಯಾಕೆ ಮೇಡಮ್? ಕಲ್ಪನಾ ಚಾವ್ಲಾ ಕೂಡ ಒಂದು ಗಗನಯಾತ್ರೆ ಆಗಿದ್ರು. ಕಲ್ಪನಾ ಚಾವ್ಲಾ ಮಾತ್ರ ಯಾಕ್ರಿ? ಇವತ್ತು ಈ ಇತಿಹಾಸದ ಕಾಲಗರ್ಭವನ್ನ ನೀವು ಒಮ್ಮೆ ಇಳಿಕಿ ನೋಡಿದ್ರೆ ಎಷ್ಟೋ ಸಾಧನೆಗಳು ಮಾಡಿರ್ತಕ್ಕಂತಹ ಪಟ್ಟಿ ಇಷ್ಟು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಆಯ್ತಲ್ಲ? ಕತ್ತಿ ಹಿಡಿದು ಯುದ್ಧ ಮಾಡಿದಂತಹ ಚೆನ್ನಮ್ಮನಿಂದ ಹಿಡಿದು ಕಲ್ಪನಾ ಚಾವ್ಲಾಯಿಂದ ಹಿಡಿದು ಇವತ್ತಿನ ಕಾಲಕ್ಕೆ ಎಷ್ಟೋ ಸಾಧನೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿದ್ದಾರೆ. ಆಯ್ತಾ? ಇವನ್ ರಾಜಕೀಯದಲ್ಲಿ ತಗೊಳ್ಳೋಣ, ನಾವು ತುಂಬಾ ದೂರಕ್ಕೆ ಬೇಡರಿ. ಇವತ್ತು ನಮ್ಮ ಮಕ್ಕಳು ಮರಿಗೆಲ್ಲ ಗೊತ್ತಾಗಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನೇ ತಗೊಳ್ಳೋಣ. ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಬಂದಂತವ್ರು. ಇವತ್ತು ಅವರು ಮಿನಿಸ್ಟರ್ ಆಗಿಲ್ವಾ? ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ಒಂದು ಮಹಿಳೆ ಆ ರೀತಿ ಬಂದು MLA ಆಗಿ ಮಿನಿಸ್ಟರ್ ಆಗೋದು ಸುಲಭನಾ? ಹಾಗಿಲ್ವಾ? ಇವತ್ತು ನಾವು ಅವರನ್ನೇ ಉದಾಹರಣೆಯಾಗಿ ತಗೊಳ್ಳೋಣ, ಅವರನ್ನೇ ಮಾದರಿಯಾಗಿ ತಗೊಳ್ಳೋಣ. ಭಾರತಾಂಬೆ ಕೂಡ ಒಂದು ಹೆಣ್ಣು ಭಾರತಾಂಬೆ ಮಕ್ಕಳು ಈ ತರ ಪದಗಳನ್ನ ಬಳಸೋದು ಎಷ್ಟು ಮಟ್ಟಿಗೆ ಸರಿ? ಅದೇ ನಾವು ಅದನ್ನ ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ. ಇವತ್ತೇನು ಆತ ಹೇಳಿಕೆ ಕೊಟ್ಟಿದ್ದಾನೆ, ಮುಸ್ಲಿಮ್ಸ್ ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲ, ಇವತ್ತು ಕೊನೆಗೆ ಹಿಂದೂ ಹೆಣ್ಮಕ್ಳ ಬಗ್ಗೆನೂ ಗೌರವ ಇಲ್ಲ. ಇವರು ಏನ್ ಗೊತ್ತಾ, ಮಾತಾಡ್ತಿದ್ರೆ ಸುಮ್ಮನೆ ವೇದಿಕೆಗಳು ಸಿಕ್ಕಾಗ ಅದು ಇದು ಬಂದಾಗ ಬರೀ ಮಾತಾಡ್ತಾರಷ್ಟು ಬಿಟ್ರೆ ಅದನ್ನ ಯಾವತ್ತೂ ಪಾಲಿಸಲ್ಲ. ಹೆಣ್ಮಕ್ಳಿಗೆ ಯಾವತ್ತೂ ಇವ್ರು ಗೌರವ ಕೊಡಲ್ಲ. ಅವ್ರದೇ ರವಿಕುಮಾರ್ ತಗೊಳ್ಳಿ, ಅಧಿಕಾರಿಗಳನ್ನು ಬಿಡ್ಲಿಲ್ಲ. IAS ಅಧಿಕಾರಿ ಕಲಬುರ್ಗಿ DC ಮೇಡಮ್ನ ಬಿಡ್ಲಿಲ್ಲ. ಆ ಕಡೆ ಅಲ್ಲಿ ಇವರು ಕರ್ನಾಟಕದ ಸರ್ಕಾರದ CS ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ನು ಬಿಡ್ಲಿಲ್ಲ. ಅವ್ರನ್ನೂ ಕೆಟ್ಟದಾಗಿ ಮಾತಾಡ್ತಾರೆ. ಎಲ್ಲೋ ಒಂದು ರೀತಿ ಹೆಣ್ಣು ಮಕ್ಕಳು ಅದು ಕಂಡ್ಕೋಬೇಕು, ಮನೆ ಬಿಟ್ಟು ಅವ್ರು ಈಚೆಗೆ ಬರಬಾರ್ದು. ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಸಮಾಜದಲ್ಲಿ ಪ್ರಚೋದನಾ ಹೇಳಿಕೆಗಳನ್ನ ನೀಡ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ. ಉದಾಹರಣೆ RSS ಅಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ, ಗಂಡು ಮಕ್ಕಳು ಕೂಡ ಇದ್ದಾರೆ, ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಈ ಮಟ್ಟಿಗೆ ಯಾವ ತರ ಅಡಾಪ್ಟ್ ಮಾಡ್ಕೋಬೇಕು ಈ ವಿಷಯ? ಅದನ್ನೇ ನೀವು ಕೇಳಬೇಕು. ಇವತ್ತು ಬರೀ ಸಾರ್ವಜನಿಕ ವೇದಿಕೆಗಳಿಗೆ ಬಂದು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಹಾಗಾದ್ರೆ ಇವ್ರ ಸಂದೇಶ ಸಾರ್ವಜನಿಕವಾಗಿ ಕೊಟ್ರ ಅಥವಾ ಬರೀ RSS ಹೆಣ್ಮಕ್ಳಿಗೆ ಮಾತ್ರ ಕೊಟ್ರ ಅನ್ನೋದು ನನ್ನ ಪ್ರಶ್ನೆ. ಈ ಹಿಂದೆ ಕೂಡ ಈತನ ಮೇಲೆ FIR ಆಗಿತ್ತು. ಏನೋ ಹೃದಯಾಘಾತ ಸಂಭವಿಸಿದೆ, ನನಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದೇನೋ ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಬೇಲ್ ತಗೊಂಡು ಆಚೆ ಇರ್ತಕ್ಕಂಥದ್ದು. ಕರೆಕ್ಟ್ ಅಲ್ವಾ? ಈಗಲೂ ಕೂಡ ಅವ್ರ ಮೇಲೆ FIR ಆಗಬೇಕು, ಅವ್ರನ್ನ ಬಂಧಿಸಬೇಕು. ಈ ರೀತಿ ಪ್ರಚೋದನಾ ಹೇಳಿಕೆಗಳು ಸಮಾಜಕ್ಕೆ ಮಾರಕ. ಸೊ ನಾವು ಇದನ್ನ ವಿರೋಧಿಸ್ತೀವಿ. ದಿನೇ ಮರಳುಪಡಿಸಿದ ಹೆಣ್ಮಕ್ಳ ಮೇಲೆ ತೇಜ ಓದನೆ, ಹೆಣ್ಮಕ್ಳ ಮೇಲೆ ಅವಮಾನ ಯಾಕೆ? ಏನು ಆಗುತ್ತೆ? ಇವ್ರು ಹೆಣ್ಣು ಮಕ್ಕಳ ಪರವಾಗಿ ಇವ್ರು ಏನು ಮಾಡಲ್ಲ. ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಇಂದ ರೈಲ್ವೆ ಇಲಾಖೆಗೆ ಎಕ್ಸಾಮ್ ಬರೆಯಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು ತಾಳಿ ಕಾಲುಂಗ್ರ ತೆಗೆದಿಟ್ಟು ಬರಬೇಕು ಅಂತ ಹೇಳಿದ್ರು. ಇದೇ BJP ನಾಯಕರು ಯಾರೊಬ್ರು ಬಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಲಿಲ್ಲ. ಇದೇ ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರು ಹೋಗಿ ಧರಣಿ ಕೂತ್ಕೊಂಡ್ರು. ಅವ್ರು ಧರಣಿ ಕುಟ್ಕೊಂಡ್ಮೇಲೆ ಮಾರನೇ ದಿನ ಇದನ್ನ ಏನ್ ನೋಟಿಫಿಕೇಶನ್ ಹಿಂಪಡೆದ್ರು ಸರ್ಕಾರ. ಯಾಕೆ?
ಇವತ್ತು ಏನೋ ಭಾರಿ ಹಿಂದೂಗಳು ಅಂತಾರಲ್ಲ, ಹಿಂದೂ ಹೆಣ್ಮಕ್ಳ ಬಗ್ಗೆನೂ ಕೂಡ ಇವ್ರಿಗೆ ತಾತ್ಸಾರ ಇದೆ. ಸುಮ್ಮನೆ ಇವರು ಏನೋ ಸಭೆ ಸಮಾರಂಭಗಳಲ್ಲಿ ಈ ರೀತಿ ಪ್ರಚೋದಿಸಿ ದಂಡ ಹಿಡ್ಕೊಂಡು ಹೊಡಿಯಲ್ಲ, ದಂಡ ಹಿಡ್ಕೊಂಡು ಹೊಡಿಯೋರನ್ನ ಹುಡುಕ್ತಿರ್ತಾರೆ, ಅವ್ರ ಕೈಲಿ ಓಡಿಸ್ತಾರೆ. ಇಷ್ಟೇ ಇವ್ರ ಕಾನ್ಸೆಪ್ಟು. ಯತ್ನಾಳ್ ಮಗನ ನಿಶ್ಚಿತಾರ್ಥ ಆಗಿದೆ. ಫುಲ್ ಹಿಂದೂ ಧರ್ಮದಂತೆ, ಫುಲ್ಲು ಹಿಂದೂ ಸಂಪ್ರದಾಯದಂತೆ ಎಲ್ಲ ಶ್ಲೋಕಕ್ಕೆ ಕೆಳಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ತುಂಬ ವೈರಲ್ ಆಗ್ತಿದೆ, ನೋಡಿದ್ದೀರ ಅಷ್ಟೇ ನೀವು? ಇಲ್ಲ, ನಾನು ಸದ್ಯಕ್ಕೆ ಆ ವಿಡಿಯೋನ ನೋಡಿಲ್ಲ. ಬಟ್ ಆದರೆ ಮಾಡಿದ್ರೆ ಖುಷಿ. ಈಗ ನಾನು ಹೇಳೋದೇನು ಗೊತ್ತಾ, ಅನ್ಯ ಧರ್ಮವನ್ನು ಕೊಂದು ತನ್ನ ಧರ್ಮ ಉಳಿಬೇಕು ಅಂತ ಎಲ್ಲೂ ಯಾರೂ ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಧರ್ಮ ಅವರಿಗೆ ದೊಡ್ಡದು. ಈಗ ನಾನೊಬ್ಳು ಹಿಂದೂ, ಬೇರೆ ಯಾರೊಬ್ಬರು ಮುಸ್ಲಿಮ್ಸ್ ಅವರು ಅಂದರೆ ನಾನು ಹಿಂದೂ ಮಾತ್ರ, ನಾನು ಹಿಂದೂನ ನನ್ನ ಧರ್ಮವನ್ನು ನಾನು ಗೌರವಿಸಿ ಮತ್ತೊಂದು ಧರ್ಮವನ್ನು ನಾನು ಗೌರವಿಸಬೇಕು. ಅದೇ ನಿಜವಾದ ಧರ್ಮ ಅಲ್ವಾ? ಸೊ ಇವ್ರು ಮಾಡಲಿ, ಹಿಂದೂ ಸಂಪ್ರದಾಯದಂತೆ ಮಾಡಲಿ. ಬಟ್ ಇವ್ರು ಬಂದು ಇನ್ನೊಂದು ಅನ್ಯ ಧರ್ಮದವ್ರನ್ನ ಕೇವಲವಾಗಿ ಮಾತಾಡ್ತಕ್ಕಂಥದ್ದು, ಆ ಧರ್ಮದವರ ಸಂಪ್ರದಾಯಗಳನ್ನು ಇವರು ಹೀಯಾಳಿಸಿ ಮಾತನಾಡ್ತಕ್ಕಂಥದ್ದು, ಎಸ್ಪೆಷಲಿ ದಲಿತರನ್ನ ಕೆಟ್ಟದಾಗಿ ಕೇವಲವಾಗಿ ಮಾತನಾಡ್ತಕ್ಕಂಥದ್ದು ಯತ್ನಾಳ್ ಅವ್ರಿಗೆ ಶೋಭೆ ತರುವಂಥದ್ದು ಅಲ್ಲ. ಮತ್ತೆ ಮೇಡಮ್, ಇನ್ನೊಂದು ನೀವು ಮಹಿಳಾ ಕಾಂಗ್ರೆಸ್ ಕೂಡ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮುಂದಿನ ದಿನಗಳಲ್ಲಿ ಈ ಥರದ ಘಟನೆಗಳು ಮತ್ತೆ ಮರುಕಳಿಸಿದ್ರೆ ನಾವು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಅತ್ಯಂತ ತೀವ್ರವಾದ ಹೋರಾಟಗಳನ್ನು ನಾವು ಮಾಡಬೇಕಾಗುತ್ತೆ. ಇದನ್ನು ನಾನು ನಿಮ್ಮ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.